ಮೋಸ್ಟ್ ಆಫ್ ದಿ ಫ್ರೆಶರ್ಸ್ಗೆ ಜಾಬ್ಗಳೇ ಸಿಗ್ತಿಲ್ಲ. ಯಾಕೆಂದರೆ ಡಿಗ್ರಿ ಮುಗಿಸಿ 1 ವರ್ಷ ಆಯಿತು, 2 ವರ್ಷ ಆಯಿತು, ಇನ್ನೂ ಕೂಡ ಯಾವುದೇ ಒಂದು ಪ್ಲೇಸ್ಮೆಂಟ್ ಸಹ ಬರ್ತಿಲ್ಲ. ಹಾಗೂ ಅಪ್ಲೈ ಮಾಡಿದರೂ ಕೂಡ ಕಂಪ್ನಿ ಕಡೆಯಿಂದ ಯಾವುದೇ ಒಂದು ರೆಸ್ಪಾನ್ಸ್ ಕೂಡ ಬರ್ತಿಲ್ಲ. ಹಾಗಾದರೆ ಅಪ್ಲೈ ಮಾಡ್ತಿರುವಂಥ ಮೆಥಡ್ ಕರೆಕ್ಟಾಗಿದೆಯಾ ಅಥವಾ ಕಂಪ್ನಿ ಕಡೆಯಿಂದನೇ ರೆಸ್ಪಾನ್ಸ್ ಬರ್ತಿಲ್ವಾ? ಹಾಗೂ ಬೇರೆ ಯಾವುದಾದ್ರೂ ಅಪ್ಲೈ ಮಾಡುವಂಥ ಮೆಥಡ್ ಇದೆಯಾ? ಈ ಎಲ್ಲ ಕ್ವಶನ್ಸ್ಗೆ ಈ ಒಂದು ವಿಡಿಯೋದಲ್ಲಿ ಆನ್ಸರನ್ನು ಹುಡ್ಕಕ್ಕೆ ಟ್ರೈ ಮಾಡೋಣ. ಮೊದಲನೇದಾಗಿ ಇವರೇನು ಫ್ರೆಶರ್ಸ್ ಇರ್ತಾರೆ, ಅವ್ರಿಗೆ ಎಲ್ಲಿ ಅಪ್ಲೈ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಜಾಬ್ ಹಂಟ್ನ ಯಾವ ರೀತಿ ಮಾಡಬೇಕು ಅನ್ನೋವಂಥ ಒಂದು ನಾಲೆಜ್ ಕಡಿಮೆ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ, ಈ ಒಂದು ಪ್ಲ್ಯಾಟ್ಫಾರ್ಮ್ಗಳು ಇರ್ತಾವಲ್ವ, ನೌಕರಿ, ಲಿಂಕ್ಡ್ಇನ್, ಅದರಲ್ಲಿ ಹೋಗಿ ಡೈರೆಕ್ಟ್ ಅಪ್ಲೈ ಬಟನನ್ನು ಒತ್ಬಿಡ್ತಾರೆ. ಸೊ ಈ ರೀತಿ ಡೈರೆಕ್ಟ್ ಅಪ್ಲೈ ಮಾಡೋದ್ರಿಂದ ನಮಗೆ ಜಾಬ್ ಸಿಗುತ್ತೆ ಅನ್ನುವಂಥ ಒಂದು ಪಾಸಿಬಿಲಿಟೀಸ್ ತುಂಬ ಕಡಿಮೆ ಇರುತ್ತದೆ. ಯಾಕಂತಂದರೆ ಒಂದು ಓಪನಿಂಗ್ಸ್ಗೆ ಅಲ್ಲಿ 1000 ಇಂದ 2000 ಅಪ್ಲಿಕೇಶನ್ಸ್ ಕೂಡ ಬಂದಿರುತ್ತದೆ. ಸೊ ಆ ಒಂದು ಅಪ್ಲಿಕೇಶನ್ಸ್ಗಳಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಹೈಲೈಟ್ ಆಗಿ ಕಂಡು ನಿಮ್ಮನ್ನು ಸೆಲೆಕ್ಟ್ ಮಾಡಿ, ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಕಾಲ್ ಬರಬೇಕಂತಂದರೆ ತುಂಬಾ ಕಷ್ಟ ಇರುತ್ತದೆ. ಹಾಗಾದರೆ ನಾವು ಯಾವ ಒಂದು ಟ್ರಿಕ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ನನ್ನ ಒಂದು ಚಿಕ್ಕ ಎಕ್ಸ್ಪೀರಿಯೆನ್ಸ್ನಲ್ಲಿ ಹೇಳಬೇಕಂತಂದರೆ, ನಾವು Naukri.com ಏನು ಲಾಗಿನ್ ಮಾಡಿರ್ತೀವಿ ಹಾಗೂ ನಮ್ಮ ಪ್ರೊಫೈಲನ್ನು ಸೆಟ್ ಮಾಡಿರ್ತೀವಲ್ವ, ಆ ಒಂದು ಪ್ರೊಫೈಲ್ನ ನಾವು ಡೈಲಿ ಬೇಸಿಸ್ ಮೇಲೆ ಅಪ್ಡೇಟನ್ನು ಮಾಡ್ತಾ ಹೋಗಬೇಕು. ಸೊ ಅಪ್ಡೇಟ್ ಮಾಡೋದು ಅಂದರೆ ಯಾವ ಥರ? ನಾವು ಫಸ್ಟ್ ನಾವೇನು ಲಾಗಿನ್ ಮಾಡ್ತೀವಲ್ವ Naukri.comನ, ಅಲ್ಲಿ ಪ್ರೊಫೈಲ್ ಸೆಕ್ಷನ್ಗೆ ಹೋಗಿ ಎಡಿಟನ್ನು ಮಾಡಿ ಅಲ್ಲಿ ಸೇವನ್ನು ಕೊಡಬೇಕು. ಅಂದರೆ ಒಂದು ಸ್ವಲ್ಪ ಚೇಂಜಸನ್ನು ಮಾಡಿ, ಫಾರ್ ಎಕ್ಸಾಂಪಲ್ ಸ್ಪೆಲ್ಲಿಂಗನ್ನು ಆ್ಯಡ್ ಮಾಡಿ ಅಥವಾ ತೆಗೆದು, ಸೊ ಏನೋ ಒಂದು ಚಿಕ್ಕದಾಗಿ ಅಪ್ಡೇಟ್ ಮಾಡಿ ಸೇವ್ ಅಂತ ಕೊಡಬೇಕು. ಸೊ ಈ ಥರ ಮಾಡೋದ್ರಿಂದ ಪ್ರೊಫೈಲ್ ಅಪ್ಡೇಟ್ ಆಗುತ್ತವೆ. ಈ ಥರ ನಾವು ಡೈಲಿ ಮಾಡಲಿಲ್ಲ ಅಥವಾ 1 ವಾರಕ್ಕೆ ಒಂದ್ಸಾರಿ, ತಿಂಗಳಿಗೆ ಒಂದ್ಸಾರಿ ಅಪ್ಡೇಟನ್ನು ಮಾಡಿದರೆ ನಿಮ್ಮ ಒಂದು ಪ್ರೊಫೈಲ್ ತುಂಬ ಕೆಳಗಡೆ ಹೋಗ್ಬಿಟ್ಟು ಕೂತ್ಕೊಂಡಿರುತ್ತೆ. ಸೊ ಯಾರು ರಿಕ್ರೂಟ್ ಮಾಡ್ತಾ ಇರ್ತಾರೆ, ಏನು HRs ಇರ್ತಾರಲ್ವ, ಅವ್ರು ಶಾರ್ಟ್ ಲಿಸ್ಟ್ ಯಾವ ರೀತಿ ಮಾಡ್ತಾರೆ ಅಂತಂದರೆ, ರೀಸೆಂಟಾಗಿ ಯಾವ ಒಂದು ಪ್ರೊಫೈಲ್ ಅಪ್ಡೇಟ್ ಆಗಿರುತ್ತೋ ಅದನ್ನು ಅವರು ರ್ಯಾಂಡಮ್ ಆಗಿ ಪಿಕ್ ಮಾಡ್ತಾರೆ. ಸೊ ನೀವು 1 ತಿಂಗಳ ಹಿಂದೆನೇ ಅಪ್ಡೇಟ್ ಮಾಡಿದರೆ ನಿಮ್ಮ ಒಂದು ಪ್ರೊಫೈಲ್ ತುಂಬ ಕೆಳಗಡೆ ಹೋಗ್ಬಿಟ್ಟು ಕೂತ್ಕೊಂಡಿರುತ್ತೆ ಸೀರಿಯಲಲ್ಲಿ. ಸೊ ನಾವು ಮೇಲ್ಗಡೆ ಬರಬೇಕಂದ್ರೆ ಅದನ್ನು ಡೈಲಿ ಬೇಸಿಸ್ ಮೇಲೆ ಅಪ್ಡೇಟ್ ಮಾಡ್ತಾನೆ ಇರಬೇಕು. ಅಂದರೆ ನಿಮ್ಮದು ಫಾರ್ ಎಕ್ಸಾಂಪಲ್ ಸ್ಕೂಲಲ್ಲಿ ನಾವು ಹೋಮ್ವರ್ಕನ್ನು ಚೆಕ್ ಮಾಡಿಸ್ಬೇಕಾದ್ರೆ ಈ ಒಂದು ಬುಕ್ಸನ್ನು ಇಡ್ತಿದ್ವಿ ಗೊತ್ತಾ, ಒಂದ್ರ ಮೇಲೊಂದು. ಸೊ ಯಾವನು ಫಸ್ಟ್ ಇಟ್ಟಿರ್ತಾನಲ್ಲ ಅವನು ಕೆಳಗಡೆ ಇರುತ್ತೆ, ಲಾಸ್ಟಲ್ಲಿ ಇಟ್ಟಿದ್ದು ಅಂತ ಬುಕ್ಸ್ ಏನಿರುತ್ತೆ ಮೇಲ್ಗಡೆ ಇರುತ್ತೆ. ಸೊ ಟೀಚರ್ಸ್ ಅಫ್ಕೋರ್ಸ್ ಮೇಲೆ ಇರುವಂಥ ಬುಕ್ಸನ್ನು ತೆಗೆದು ಚೆಕ್ ಮಾಡ್ತಾರೆ. ಸೊ ಅದೇ ಒಂದು ಪ್ರೊಸೆಸ್ ಇಲ್ಲಿ ಕೂಡ ಅಪ್ಲೈ ಆಗುತ್ತೆ. ಸೊ ನಾವು ರೀಸೆಂಟ್ಲಿ ಯಾವ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಪ್ರೊಫೈಲ್ನ, ಸೊ ಆ ರೀತಿ ನಿಮಗೆ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎರಡನೇ ಒಂದು ಮೇನ್ ಟ್ರಿಕ್ಸ್ ಏನಪ್ಪ ಅಂತಂದರೆ, ಸ್ಕಿಲ್ಸು. ನಿಮ್ಮ ಒಂದು ರೆಸ್ಯೂಮಲ್ಲಿ ಸ್ಕಿಲ್ಸ್ ಯಾವುದನ್ನು ಅಪ್ಲೈ ಮಾಡಿರ್ತೀರೋ ಅದು ಡಿಮ್ಯಾಂಡೆಡ್ ಸ್ಕಿಲ್ ಆಗಿರಬೇಕು. ಸೊ ಆ ಒಂದು ಸ್ಕಿಲ್ನ ನೀವು ಕಲ್ತ್ಬಿಟ್ಟು ಸುಮ್ಮನೆ ಇದ್ದರೆ ನಡೆಯೋಲ್ಲ. ಯಾಕೆಂದರೆ ಡೈಲಿ ಬೇಸಿಸ್ ಮೇಲೆ ನೀವು ಅದನ್ನು ಗ್ಲಾನ್ಸ್ ಮಾಡ್ತಾ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಯಾಕೆಂದರೆ ಮರ್ತೋಗ್ಬಿಡುತ್ತೆ. ಈ ಟೆಕ್ನಾಲಜಿ ಅನ್ನೋದೇ ಆ ಥರ. ನಾವು ಡೈಲಿ ಬೇಸಿಸ್ ಮೇಲೆ ಪ್ರಾಕ್ಟೀಸ್ ಅಥವಾ ಅದ್ರ ಬಗ್ಗೆ ಓದ್ತಾ ಇರಲಿಲ್ಲ ಅಂತಂದರೆ ಮರ್ತೋಗ್ಬಿಡುತ್ತೆ. ಸೊ ನೀವು ಇಂಟರ್ವ್ಯೂಸ್ನಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಆಗ್ತಿರಲ್ಲ. ಸೊ ಹೀಗಾಗಿ ಎವ್ರಿ ಡೇ ನೀವು ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಸೊ ಅಪಾರ್ಚುನಿಟೀಸ್ ತುಂಬ ಕಡಿಮೆ ಇದ್ದರೂ ಕೂಡ ಅಪಾರ್ಚುನಿಟಿ ಬಂದ ತಕ್ಷಣ ನೀವು ಗ್ರ್ಯಾಬ್ ಮಾಡುವಂಥ ನಿಮ್ಮ ಹತ್ರ ಕೆಪಾಸಿಟಿ ಕೂಡ ಇರಬೇಕಾಗುತ್ತೆ. ಸೊ ಮೂರನೇದಾಗಿ ಏನು ಹೇಳಬೇಕಪ್ಪ ಅಂತಂದರೆ, ಈಗ ನಾವೊಂದು ಸ್ಕಿಲ್ ಸೆಟ್ನ ಕಲ್ತಿರ್ತೀವಿ. ಫಾರ್ ಎಕ್ಸಾಂಪಲ್ HTML ಆಗಿರ್ಬೋದು, CSS ಆಗಿರ್ಬೋದು, ಜಾವಾಸ್ಕ್ರಿಪ್ಟ್ ಆಗಿರ್ಬೋದು. ಸೊ ಇದೇ ಮೂರನ್ನು ಇಟ್ಕೊಂಡು ನೀವು ತುಂಬ ಒಂದು ಇಂಟರ್ವ್ಯೂಸ್ನ ಕೊಡೋಕ್ಕಾಗಲ್ಲ. ಈಗ ಫಸ್ಟ್ ಇಂಟರ್ವ್ಯೂ ನೀವು HTML, CSS, ಜಾವಾಸ್ಕ್ರಿಪ್ಟ್ ಮೇಲೆ ಕೊಟ್ರಿ ಅಂತಂದರೆ ನೆಕ್ಸ್ಟ್ ಇಂಟರ್ವ್ಯೂ ಅಥವಾ ಅದರ ನೆಕ್ಸ್ಟ್ ಇಂಟರ್ವ್ಯೂಗೆ ನೀವು ಇನ್ನೊಂದು ಸ್ಕಿಲನ್ನು ಆ್ಯಡ್ ಮಾಡಬೇಕಾಗುತ್ತೆ ರೆಸ್ಯೂಮಲ್ಲಿ. ಸೊ ಇದು ಒಂಥರ ರೆಸ್ಯೂಮ್ ಬಿಲ್ಡಿಂಗ್ ಪ್ರೊಸೆಸ್ ಅಂತಲೇ ಹೇಳ್ಬೋದು. ರೆಕ್ರೂಟರ್ಸ್ ಯಾವ ರೀತಿ ನಿಮ್ಮನ್ನು ಅಟ್ರಾಕ್ಟ್ ಆಗ್ತಾರೆ ಅಂತಂದರೆ ರೆಕ್ರೂಟರ್ಸು ಅವ್ರ ಸ್ಕಿಲ್ಸ್ ಯಾವುದು ತುಂಬ ಜಾಸ್ತಿನೇ ಕಾಣಿಸ್ಬೇಕು, ವೇಟೇಜ್ ಕಾಣಿಸ್ಬೇಕು. ಸೊ ಅದು ಒಂದು ಅಟ್ರಾಕ್ಷನ್ ಆಗಿ ಅವರು ನಿಮ್ಮ ಶಾರ್ಟ್ ಲಿಸ್ಟ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ಒಂದು 3 ಟ್ರಿಕ್ಸನ್ನು ನೀವು ದೀಸ್ ಆರ್ ಆಲ್ ಬೇಸಿಕ್ಸ್. ಆ್ಯಕ್ಚುಲಿ ಈ ಒಂದು ಟ್ರಿಕ್ಸ್ ನಾನೇನು ಹೇಳಿದ್ದೆ ಇದು ಬೇಸಿಕ್ಸು. ತುಂಬ ಜನಕ್ಕೆ ಗೊತ್ತಿರಲ್ಲ. ಫ್ರೆಶರ್ಸ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಅಷ್ಟೊಂದು ನಾಲೆಜ್ ಇರಲ್ಲ ಯಾವ ರೀತಿ ಜಾಬ್ ಹಂಟ್ ಮಾಡಬೇಕು ಅಂತ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಕೂಡ ಮಾಡಿ. ಯಾಕೆಂದರೆ ಅವ್ರಿಗೂ ಕೂಡ ಒಂಚೂರು ನಾಲೆಜ್ ಬರಲಿ ಅಂತ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ನೌಕರಿ ಆ್ಯಪ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಪ್ರೊಫೈಲ್ ಸೆಟ್ ಮಾಡಬೇಕು, ಡಿಸ್ಕ್ರಿಪ್ಷನ್ ಯಾವ ರೀತಿ ಬರೀಬೇಕು, ಸೊ ದೀಸ್ ಆರ್ ಆಲ್ ನಾವೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ ಅಂತಲೇ ಹೇಳ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್.